ಮಲ್ಟಿಪ್ಲಿಕೇಶನ್ ಇದೆ. ಸೊ ಮಲ್ಟಿಪ್ಲಿಕೇಶನ್ ಮೊದಲು ಮಾಡ್ಕೋಬೇಕು ಇಲ್ಲಿ. ಸೊ ಎರಡನ್ನ ಹಂಗ ಇಡಬೇಕು. ಅದಿಕ್ 3 4 12. ಸೊ ಮಲ್ಟಿಪ್ಲಿಕೇಶನ್ ಆದ್ಮೇಲೆ ನಾವ್ ಏನ್ ಮಾಡ್ಕೋಬೇಕು, ಅಡಿಷನ್ ಮಾಡ್ಕೋಬೇಕು. ಅಂದ್ರೆ 2ರೊಳಗ 12 ಕೂಡಿದ್ರೆ 14 ಬಂತು. ಇದು ಸರಿಯಾದ ಉತ್ತರ ಆಗಿತ್ತು. ಒಂದು ವೇಳೆ ನಮ್ಮ ಉತ್ತರ 20 ಬಂದಿತ್ತಂದ್ರೆ ಅದೇನಾಗ್ತಿತ್ತು, ತಪ್ಪಾಗ್ತಿತ್ತು. ಈ ರೀತಿಯಾಗಿ ನಾವು ಬಾಡ್ಮಾಸ್ ರೂಲ್ ಅನ್ನ ಬಳಸಿದ್ರೆ ಮಾತ್ರ ಸರಿಯಾದಂತ ಉತ್ತರವನ್ನ ಪಡೆಯಕ್ಕೆ ಸಾಧ್ಯ ಆಗ್ತೈತಿ. ಇನ್ನು ಹೆಚ್ಚಿಗೆ ಉದಾಹರಣೆಗಳನ್ನು ನೋಡಲ್ವಾ, ಬನ್ನಿ ನೋಡ್ರಿ. 5 ಅಧಿಕ್ ಒಂದು ಸಿಂಪಲ್ ಬ್ರಾಕೆಟ್ ಐತಿ 8 - 2. ಆ ಬ್ರಾಕೆಟ್ ಕ್ಲೋಸ್ ಆಗೈತಿ ಇಂಟು 2 ಅಂತ ಐತಿ. ಸೊ ನಾವು ಈ ರೀತಿಯಾದಂತಹ ರೂಲ್ ಅಲ್ಲಿ ಬ್ರಾಕೆಟ್ಸ್ ಮೊದಲು ಬಿಡಿಸ್ಬೇಕು ನೋಡಿ. 5 ಅಧಿಕ್ 8 - 2 ಎಷ್ಟು ಸರ್, 6 ಇಂಟು ಹಂಗ ಇಡ್ರಿ. ಬ್ರಾಕೆಟ್ ಬಿಡಿಸ್ಕೊಂಡ್ವಿ, ಆರ್ಡರ್ಸ್ ಯಾವ ಇಲ್ಲ, ಡಿವಿಷನ್ ಇಲ್ಲ, ಇನ್ನು ಮಲ್ಟಿಪ್ಲಿಕೇಶನ್ ಬಿಡಿಸ್ಬೇಕು. 5 ಅಧಿಕ್ 6 ಇಂಟು 2 12. ಸೊ 5 ಪ್ಲಸ್ 12 ಅಂದ್ರೆ 17 ಇದರ ಉತ್ತರ. ಈ ರೀತಿಯಾಗಿ ನಾವು ಬಾಡ್ಮಾಸ್ ರೂಲ್ ಅನ್ನ ಬಳಸಿಕೊಂಡು ಸಿಂಪಲ್ ಗಣಿತಗಳನ್ನ ಬಿಡಿಸಬಹುದು. ಮತ್ತೊಂದು ಮಜಕೂರ್ ಎಕ್ಸಾಂಪಲ್ ನೋಡ್ರಿ. 3ರ ಘನ ಮೈನಸ್ ಒಂದು ಸ್ಕ್ವೇರ್ ಬ್ರಾಕೆಟ್ ಹಾಕ್ಯಾರ, 5 ಇಂಟು ಕರ್ಲಿ ಬ್ರಾಕೆಟ್ ಹಾಕ್ಯಾರ, 7 ಮೈನಸ್ ಸಿಂಪಲ್ ಬ್ರಾಕೆಟ್ 3 ಪ್ಲಸ್ 1 ಆ ಬ್ರಾಕೆಟ್ ಕಂಪ್ಲೀಟ್, ಕರ್ಲಿ ಬ್ರಾಕೆಟ್ ಕಂಪ್ಲೀಟ್, ಸ್ಕ್ವೇರ್ ಬ್ರಾಕೆಟ್ ಕಂಪ್ಲೀಟ್. ಸೊ ಹಿಂಗಿರ್ಬೇಕಾದ್ರೆ ನಾವು ಫಸ್ಟ್ ಬ್ರಾಕೆಟ್ ಗಳನ್ನ ಸಾಲ್ವ್ ಮಾಡ್ಕೋಬೇಕು. 3ರ ಘನವನ್ನ ಹಿಂಗ ಇಡೋನು, ಫಸ್ಟ್ ಬ್ರಾಕೆಟ್ ಕಂಪ್ಲೀಟ್ ಮಾಡ್ಕೊತ ಹೋಗೋನು. ಸೊ ಈ ಬ್ರಾಕೆಟ್ ಒಳಗನ 3 ಬ್ರಾಕೆಟ್ ಅದಾವ ಅಂತ ಹೇಳಿದ್ವಿ, ಒಂದು ಸಿಂಪಲ್, ಒಂದು ಕರ್ಲಿ, ಆಮೇಲೆ ಸ್ಕ್ವೇರ್. ಅದ್ರೊಳಗೆ ನಾವು ಸಿಂಪಲ್ ಬ್ರಾಕೆಟ್ ಫಸ್ಟ್ ಮುಗಿಸ್ಬೇಕು. ಸೊ 5 ಆಸ್ ಇಟ್ ಈಸ್ ಇಲ್ಲೇ ಇರುತ್ತೆ. ಸೊ ಕರ್ಲಿ ಬ್ರಾಕೆಟ್ಗೂ ನಾ ಈ ಕೈ ಹಚ್ಚಂಗಿಲ್ಲ, ನಾ ಫಸ್ಟ್ ಸಿಂಪಲ್ ಬ್ರಾಕೆಟ್ ಮುಗಿಸ್ಕೊಂತೀನಿ. 3 ಪ್ಲಸ್ 1 ಅಂದ್ರೆ 4. ಮೈ ಕರ್ಲಿ ಬ್ರಾಕೆಟ್ ಈಸ್ ಕ್ಲೋಸ್ಡ್. ಒಂದು ಸ್ಟೇಟ್ಮೆಂಟ್ ಮುಗಿತು. ಸೊ ಅದಾದ ನಂತರ 3ರ ಘನ ಆಸ್ ಇಟ್ ಈಸ್ ಬರುತ್ತೆ, ಯಾಕಂದ್ರೆ ಇನ್ನೂ ಬ್ರಾಕೆಟ್ ಅಂತ ಕತ್ತಿ ಮುಗುದಿಲ್ಲ. ಸೊ ಬ್ರಾಕೆಟ್ ಒಳಗ 5 ಆಸ್ ಇಟ್ ಈಸ್ ಉಳಿತೈತಿ, ಕರ್ಲಿ ಬ್ರಾಕೆಟ್ ಮುಗಿಸ್ಕೊಂತೀನಿ. 7 - 4 ಅಂದ್ರೆ 3. ಇನ್ನು ಒಂದು ಬ್ರಾಕೆಟ್ ಉಳಿದೈತಿ, ದಟ್ ಇಸ್ ಸ್ಕ್ವೇರ್ ಬ್ರಾಕೆಟ್. 3ರ ಘನ ಆಸ್ ಇಟ್ ಈಸ್ ಐತಿ. ಸೊ 5 - 3 = 15. ಸೊ ಈಗ ನೀವು ಬ್ರಾಕೆಟ್ ಮುಗಿದ ಮ್ಯಾಗ ಆರ್ಡರ್ಸ್ ಅಂದ್ರೆ ಯಾವ್ದಾದ್ರು ಆರ್ಡರ್ಗಳಿದ್ರೆ, ಎಕ್ಸ್ಪೋನೆನ್ಸ್ ಇದ್ರೆ ಬಿಡಿಸ್ಕೋಬೇಕು. 3ರ ಘನ ಎಷ್ಟು ಸರ್, 27. 3 3 9, 9 3 27. 27 ಮೈನಸ್ 15. ಈಗ ನಾವು ಸಿಂಪಲ್ ಗಣಿತಕ್ಕೆ ಬಂದ್ಬಿಡ್ತೀವಿ. 27ರಾಗ 15 ಕಳೆದ್ರೆ 12 ಅಂತ ಉತ್ತರ ಬಂತು. ಇದು ನಮ್ಮ ಸರಿಯಾದ ಉತ್ತರ ಆಗುತ್ತೆ. ಸೊ ಬ್ರಾಕೆಟ್ಗಳನ್ನ ನಾವು ನೋಡಬೇಕು ಮೊದಲು, ಅದಾದ ನಂತರ ಆರ್ಡರ್, ಆಮೇಲೆ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಸ್ಟ್ರಾಕ್ಷನ್ ಗಳನ್ನ ಈ ರೀತಿಯಾಗಿ ಹಂತವಾಗಿ ಮಾಡ್ಕೋತ ಹೋದಿವಿ ಅಂದ್ರೆ ಎಷ್ಟೋ ದೊಡ್ಡ ಸ್ಟೇಟ್ಮೆಂಟ್ ಗಣಿತ ಬಂದರೂ ಕೂಡ ನಾವು ಈಸಿಯಾಗಿ ಬಿಡಿಸಬಹುದು. ಇವತ್ತು ನಿಮ್ಗೆ ಹೊಸ ಕಾನ್ಸೆಪ್ಟ್ ಅರ್ಥ ಆಗೈತೆ ಅನ್ಕೊಂತೀನಿ. ಇದ್ರೊಳಗೂ ಏನಾದ್ರು ನಿಮಗೆ ಡೌಟ್ ಇತ್ತಂದ್ರೆ ಕಾಮೆಂಟ್ ಸೆಕ್ಷನ್ದಾಗ ಹಾಕ್ರಿ, ನಾ ಆ ಡೌಟ್ ಕ್ಲಿಯರ್ ಮಾಡ್ಲಕ್ಕ ಮುಂದಿನ ವಿಡಿಯೋದೊಳಗೆ ಪ್ರಯತ್ನ ಮಾಡ್ತೀನಿ. ನಿಮ್ಮನ್ನ ಶಾಣೆಗೊಳಿಸೋದು ನಮ್ಮ ಎಂ ಗುರು ಈ ಟೀಚರ್ನ ಕರ್ತವ್ಯ ಐತಿ. ಮತ್ತೊಮ್ಮೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ, ಬೆಲ್ ಬಟನ್ ಪ್ರೆಸ್ ಮಾಡಿ ನಮ್ಮ ಚಾನೆಲ್ನ ವೀಕ್ಷಿಸ್ತಾ ಇರಿ ಅಂತ ಹೇಳ್ತೀನಿ. ಬಾಯ್, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.